ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಅಥವಾ ಅವನ ಶಕ್ತಿ, ಅವನ ಪ್ರತಿಭೆ, ಕೌಶಲ್ಯ, ಅವನ ಜೀವನದಲ್ಲಿ ಯಶಸ್ಸಿನ ಸಾಮರ್ಥ್ಯ, ಅವನು ಏನು ಸಾಧಿಸಬಲ್ಲನು, ಕೆಲವು ವಿಷಯಗಳನ್ನು ಕೆಲವು ಅಂಶಗಳನ್ನು ಜ್ಯೋತಿಷ್ಯದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಯಾಕೆಂದರೆ ಅವನ ಕೆಪಾಸಿಟಿ ಏನೋ, ಅವನ ಸಾಮರ್ಥ್ಯ ಏನೋ, ಅವನು ಯಾವ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡ್ಬೋದು. ಯಾಕೆಂದರೆ ತುಂಬ VIP ಅಥವಾ ತುಂಬ ಸಾಧನೆ ಮಾಡಿರೋಂಥ ವ್ಯಕ್ತಿಗಳು ಅನೇಕರನ್ನು ನೋಡಿದಾಗ ಒಂದೇ ಕ್ಷೇತ್ರದಲ್ಲಿ ಇರೋದಿಲ್ಲ. ಅವರವರ ಕರ್ಮ, ಅವರವರ ಜಾತಕದ ಪ್ರಕಾರ ಅವರು ಸಾಧನೆ ಮಾಡಿರ್ತಾರೆ. ಕೆಲವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು ಇಂಜಿನಿಯರ್ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ. ಅವರ ಸಾಮರ್ಥ್ಯ ಇರುತ್ತೆ, ಅವರೊಂದು ಅಭಿರುಚಿ ಅವೆಲ್ಲ ಇರುತ್ತೆ. ಅಂದರೆ ಕೆಲವರು ಇಷ್ಟಪಟ್ಟು ಮಾಡ್ತಾರೆ, ಕೆಲವರು ಒಂದು ಜಾಬಿಗೆ ಹೋಗ್ತಾರೆ, ಒಂದು ಕೆಲಸ ಮಾಡ್ತಾಯಿರ್ತಾರೆ, ಅವರಿಗೆ ಇಷ್ಟ ಇರಲ್ಲ ಆ ಕ್ಷೇತ್ರ, ಯಾವುದೋ ಒಂದು ಒತ್ತಡಕ್ಕೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ಮಾಡ್ತಾಯಿರ್ತಾರೆ. ಸೊ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹೇಗೆ ತಿಳ್ಕೊಳ್ಳೋದು, ನಮಗೆ ಯಾವ ಥರ ಒಂದು ಅಭಿರುಚಿ ಇದೆ ಅಥವಾ ನಮಗೆ ಸಾಮರ್ಥ್ಯ ಇದೆ, ಕೆಪಾಸಿಟಿ, ಹೇಗೆ ನಾವು ಕೆಲವೊಂದು ಫಾರ್ಮುಲಾ, ಸೂತ್ರಗಳು ಯಾವ್ಯಾವ ರೀತಿ ಏನೇನು ನೋಡಬೇಕು ಜ್ಯೋತಿಷ್ಯದಲ್ಲಿ, ಅದಕ್ಕೆಲ್ಲ ನಾವು ತಿಳ್ಕೋಬೇಕು ಅಂತಂದರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಸೊ ಇಲ್ಲಿ ಲಗ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಲಗ್ನ ಬಂದ್ಬಿಟ್ಟು, ಲಗ್ನ ವ್ಯಕ್ತಿಯ ದೇಹ, ಆತ್ಮವಿಶ್ವಾಸ, ಮನೋಬಲ, ಒಂದು ಜೀವನದ ದಿಕ್ಕು ಹೇಗೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಡುತ್ತೆ. ಸೊ ಲಗ್ನ ಮೇನಾಗಿ ನೋಡಬೇಕು, ಲಗ್ನ ಹೇಗಿದ್ದಾನೆ, ಲಗ್ನಾಧಿಪತಿ ಹೇಗಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಅವನ ಸಾಮರ್ಥ್ಯ ಕ್ಷೇತ್ರ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅದನ್ನು ನೋಡಬೇಕು. ಆಮೇಲೆ ಲಗ್ನಾಧಿಪತಿ 10ನೇ ಮನೆಯಲ್ಲಿ, ಸೊ ಈ ಕಾಂಬಿನೇಷನ್ ನೋಡಬೇಕಾಗುತ್ತೆ, ಲಗ್ನಾಧಿಪತಿ ಮತ್ತು 10ನೇ ಮನೆ. ಸೊ 10ನೇ ಮನೆ ಅನ್ನೋದು ಮತ್ತು 5ನೇ ಮನೆ ಅನ್ನೋದು ಮತ್ತು 3ನೇ ಮನೆ, ಈ ಇಷ್ಟು ಕ್ಷೇತ್ರಗಳನ್ನು, ಇಷ್ಟು ಪ್ಯಾರಾಮೀಟ್ರನ್ನ ನಾವು ನೋಡಬೇಕಾಗುತ್ತೆ. 5ನೇ ಮನೆ ಬುದ್ಧಿಶಕ್ತಿ ಮತ್ತು ನಮ್ಮ ಒಂದು ಕ್ರಿಯಾಶೀಲತೆ ಮತ್ತು ನಮ್ಮ ಒಂದು ಏನು ಹೇಳ್ತೀವಿ, ಸೃಜನಾತ್ಮಕ ಅಂತ ಹೇಳ್ತೀವಿ ಅದನ್ನು. ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಒಂದು ಸಾಮರ್ಥ್ಯ, ಬುದ್ಧಿಶಕ್ತಿ, ನಮ್ಮ ಟ್ಯಾಲೆಂಟು ಅದೆಲ್ಲ ತೋರಿಸುತ್ತೆ. ನಾವು ಯಾವುದ್ರಲ್ಲಿ ಟ್ಯಾಲೆಂಟ್ ಆಗಿದ್ದೀವಿ, ನಾವು ಹೇಗೆ ಅದನ್ನು ಫ್ಯಾಷನ್ ಆಗಿ, ಪ್ರೀತಿಯಾಗಿ ಅದನ್ನು ಮಾಡ್ತೀವ ಮಾಡಲ್ವಾ ಅನ್ನೋದ್ರ ಬಗ್ಗೆ, ನಮ್ಮ ಒಂದು ಮೈಂಡ್ ಸೆಟ್ಟು ಅನ್ನೋದ್ರ ಬಗ್ಗೆ 5ನೇ ಮನೆ ನೋಡ್ತೀವಿ. 3ನೇ ಮನೆ ನಮ್ಮ ಕಲೆ, ನಾವು ಮಾತನಾಡುವಂಥ ಶೈಲಿ, ನಮ್ಮ ಕಮ್ಯುನಿಕೇಷನು, ನಮ್ಮ ಧೈರ್ಯ, ಇದೆಲ್ಲ ಹೇಳುತ್ತೆ. ಅದನ್ನು ಮಾಡೋದಕ್ಕೆ ನಮಗೆ ಧೈರ್ಯ ಇದೆಯಾ, ಮುಂದೆ ಹೋಗೋದಕ್ಕೆ ನಮಗೆ ಎಲ್ಲ ರೀತಿಯ ಅನುಕೂಲತೆಗಳು ಇದೆಯಾ ಅನ್ನೋದು 3ನೇ ಮನೆ ನೋಡಬೇಕು. ಆಮೇಲೆ 10ನೇ ಮನೆ ಅನ್ನೋದು ನಮ್ಮ ನೇಮ್ ಆ್ಯಂಡ್ ಫೇಮು, ಅದರಲ್ಲಿ ನಮಗೆ ಹೆಸರು ಸಿಗುತ್ತಾ, ಕೀರ್ತಿ ಸಿಗುತ್ತಾ, ಒಂದು ನಡೆಸ್ಕೊಂಡು ಹೋಗೋದಕ್ಕೆ ನೇತೃತ್ವ ಅನ್ನೋ ಶಕ್ತಿ, ಸಾಮರ್ಥ್ಯ, ಆ ಕಾರ್ಯ ಸಾಮರ್ಥ್ಯ ಅನ್ನೋದು 10ನೇ ಮನೆ ನೋಡ್ತೀವಿ. ಸೊ ಈ ಒಂದು ಭಾವಗಳನ್ನು ನಾವು ನೋಡಬೇಕಾಗುತ್ತೆ. ಆಮೇಲೆ ಜಾತಕದಲ್ಲಿ ಚಂದ್ರ ತುಂಬ ಇಂಪಾರ್ಟೆಂಟ್ ಆಗ್ತಾನೆ, ಚಂದ್ರನ ನೋಡಬೇಕಾಗುತ್ತೆ. ಚಂದ್ರ ಬಂದು ಮನಸ್ಸಿನ ಸ್ಥೈರ್ಯ, ಕಲ್ಪನೆ ಮತ್ತು ಒಂದು ಮನೋಬಲ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಮನಸ್ಸಿದ್ರೇ ಮಾರ್ಗ ಅಂತಾರೆ. ಮನಸ್ಸು ಚೆನ್ನಾಗಿದ್ದರೆ ನಾವು ಯಾವುದ್ರಲ್ಲೂ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಪ್ಯಾರಾಮೀಟ್ರು ಗಣನೆಗೆ ಬರುತ್ತೆ. ಇಷ್ಟೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಒಂದು ಕಾರ್ಯಕ್ಷೇತ್ರದಲ್ಲಿ ಅವನು ಉನ್ನತವಾಗಿ ಬೆಳೆದು ಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಫೇಲ್ಯೂರ್ ಆಗ್ತಾನೆ. ಒಂದೊಂದರಲ್ಲಿ ಎಲ್ಲ ಇರುತ್ತೆ. ಇವಾಗ ಎಲ್ಲ ಚೆನ್ನಾಗಿದ್ದು ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೂ ಕಷ್ಟ. ಓಕೆ, ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಚೆನ್ನಾಗಿದ್ರೇ ನಾವು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಕಳ್ಕೊಂಡ್ರೂ ಅದು ವೀಕ್ನೆಸ್ಸೇ ಆಗುತ್ತೆ. ಸೊ ಹಂಗೇ ಭಾವಗಳಲ್ಲೂ ಅಷ್ಟೇ, 12 ಭಾವ 9 ಗ್ರಹಗಳು, ಇದರಲ್ಲಿ ಒಂದಕ್ಕೊಂದು ಅದು ಚೆನ್ನಾಗಿದ್ದಾಗಲೇ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ಉನ್ನತವಾಗಿರೋದಕ್ಕೆ ಸಾಧ್ಯ. ಯಾಕಂದರೆ ಚಂದ್ರ ವೀಕ್ ಆಗಿಬಿಟ್ರೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, ತಾಳ್ಮೆ ಕೊರತೆ ಇರುತ್ತೆ, ಇದಕ್ಕೆಲ್ಲ ಇದಾಗುತ್ತೆ. ಅದಕ್ಕೋಸ್ಕರ ಮನೋಬಲ ತುಂಬ ಇಂಪಾರ್ಟೆಂಟು. ಆಮೇಲೆ ಸೂರ್ಯ ಜಾತಕದಲ್ಲಿ ನೋಡಬೇಕಾಗುತ್ತೆ. ಸೂರ್ಯ ಆತ್ಮಶಕ್ತಿ, ಸ್ಟ್ರೆಂತು, ಲೀಡರ್ಶಿಪ್ಪು, ಕೆಪಾಸಿಟಿ. ಹಾಗಾಗಿ ಸೂರ್ಯ ಚೆನ್ನಾಗಿತ್ತು ಅಂದರೆ ವ್ಯಕ್ತಿ ಒಳಗಡೆ ಒಂದು ಗೌರವ, ದೈಹಿಕ ಶಕ್ತಿ, ಹೊಣೆಗಾರಿಕೆ ಅನ್ನೋದು, ಅಧಿಕಾರ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸೂರ್ಯ ಹೇಗಿದ್ದಾನೆ ಜಾತಕದಲ್ಲಿ ಅನ್ನೋದನ್ನು ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ 5ನೇ ಮನೆ ವೆರಿ ಇಂಪಾರ್ಟೆಂಟಾಗಿ ನೋಡಬೇಕು. 5ನೇ ಮನೆ ಬುದ್ಧಿಶಕ್ತಿ, ಕಲ್ಪನೆ, ಕಲಾತ್ಮಕ ಪ್ರತಿಭೆ ಇದೆಯಾ ಅಂತ ನೋಡಬೇಕಾಗುತ್ತೆ. ಉದಾಹರಣೆಗೆ
5ನೇ ಮನೆ ಮತ್ತು ಬುಧನೂ ನೋಡಬೇಕು. ಬುಧ ಗ್ರಹ ಬುಧ ಬಂದ್ಬಿಟ್ಟು ಒಂದು ಲೆಕ್ಕಾಚಾರ, ತಂತ್ರಜ್ಞಾನ, ಕಂಪ್ಯೂಟರ್ ಸೈಡ್, ಈ ಕಡೆ ಎಲ್ಲ ಒಂದು ಹೇಗೆ ಮ್ಯಾನೇಜ್ ಮಾಡಬಲ್ಲ ಕೆಪಾಸಿಟಿ, ಅಂದರೆ ಈ ಕಮ್ಯುನಿಕೇಷನ್ ಅನ್ನೋದು ಹೇಗೆ ಅವರಿಗೆ ಇರುತ್ತೆ ಅನ್ನೋದು. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಸೊ ಅದಕ್ಕೋಸ್ಕರ ಇದರಲ್ಲೆಲ್ಲ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಬುಧ ಚೆನ್ನಾಗಿದ್ದಾನ ಅನ್ನೋದು ನೋಡಬೇಕಾಗುತ್ತೆ. ಶುಕ್ರ ಜಾತಕದಲ್ಲಿ ವಿನ್ಯಾಸವಾಗಿ ಅದನ್ನು ತುಂಬ ಅಟ್ರಾಕ್ಟಿವ್ ಆಗಿ ಮಾಡ್ತಾನೆ, ತುಂಬ ಸೆಳಿತಾನ, ಆಕರ್ಷಕವಾಗಿ ಅದನ್ನು ಮಾಡೋಂಥದ್ದು ಶುಕ್ರ ಚೆನ್ನಾಗಿದ್ರೆ ಅದು ಬರುತ್ತೆ. ಅಂದರೆ ಅಷ್ಟೊಂದು ಕಲಾತ್ಮಕವಾಗಿ ಮಾಡೋದಕ್ಕೆ ಸಾಧ್ಯತೆ ಕಮ್ಮಿ ಆಗುತ್ತೆ. ಶುಕ್ರ ವೀಕ್ ಒಂದು ಫ್ಯಾಷನ್ನು ಇವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ 10ನೇ ಮನೆ ಬಂದ್ಬಿಟ್ಟು ಅವನ ವೃತ್ತಿ ಸಾಧನೆ ಆಗುತ್ತೆ. ಅವನು ಹೇಗೆ ಕೆಲಸ ಮಾಡ್ತಾನೆ, ಅವನು ಹೇಗೆ ಫೇಮ್ ತಗೊಳ್ತಾನೆ, ಅದಕ್ಕೋಸ್ಕರ 10ನೇ ಮನೆ ಚೆನ್ನಾಗಿದೆಯಾ ಅನ್ನೋದು ನೋಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇರುವ ಗ್ರಹಗಳಿಂದನೇ ವ್ಯಕ್ತಿಯ ಸಾಮರ್ಥ್ಯ ಹೇಗೆ, ಅವನು ಹೇಗೆ ಕೆಲಸದಲ್ಲಿ ಬೆಳೀತಾನೆ ಎಂಬುದು 10ನೇ ಮನೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬುಧ ಬಂದ್ಬಿಟ್ಟು ಬುದ್ಧಿವಂತಿಕೆ, ಒಂದು ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯವನ್ನು ಕೊಟ್ಟರೆ, ಜಾತಕದಲ್ಲಿ ಶನಿ ಬಂದ್ಬಿಟ್ಟು ಅವನು ಹೇಗೆ ಅವನು ಲೇಜಿನೆಸ್ ಆಗಿದ್ರೆ ಎಲ್ಲ ಟ್ಯಾಲೆಂಟ್ ಇದ್ದು ಲೇಜಿ ಆಗಿಬಿಟ್ರೆ ಕಷ್ಟ. ಅವನ ಸಹನೆ, ಅವನ ಒಂದು ಸಾಮರ್ಥ್ಯ, ಶ್ರಮೆ, ಅವನು ಹಾರ್ಡ್ ವರ್ಕ್ ಮಾಡ್ತಾನ ಇಲ್ಲ ಅನ್ನೋದು ಶನಿ ಜಾತಕದಲ್ಲಿ ನೋಡಬೇಕಾಗುತ್ತೆ. ಗುರು ಬಂದ್ಬಿಟ್ಟು ಜ್ಞಾನ, ಸಲಹೆ ನೀಡುವಂಥ ಶಕ್ತಿ, ವ್ಯಕ್ತಿಯ ಸಾಮರ್ಥ್ಯ, ವಾಸ್ತವ ಜೀವನದಲ್ಲಿ ಹೇಗೆ ಅವನು ಇರ್ತಾನೆ ಅಂತ. ಯಾಕಂದರೆ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು. ಕೆಲವರಿಗೆ ನಾಲೆಡ್ಜ್ಗಿನ್ನ ಬೇರೆ ಪೇಪರ್ ನಾಲೆಡ್ಜ್ ಇರುತ್ತೆ. ಸೊ ಅಲ್ಲಿ ಓದ್ತಾರೆ, ಇಲ್ಲಿ ಓದ್ತಾರೆ, ಟೆಕ್ಸ್ಟ್ ಬುಕ್ಸ್ ಥರ ಎಲ್ಲ ಹೇಳ್ತಾರೆ. ಬಟ್ ಆದರೆ ಇನ್ನರ್ ನಾಲೆಡ್ಜ್ ಅಂತ ಇರುತ್ತೆ. ಸೊ ಅದು ಗುರು ಬಂದ್ಬಿಟ್ಟು ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಹೊರ ಹೊಮ್ಮಿಸ್ತಾನೆ. ಗುರು ಚೆನ್ನಾಗಿದ್ದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾನೆ, ಅದನ್ನು ಹೇಳಬಲ್ಲ ಅವನು. ಸೊ ಆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ನಾವು ನೋಡಬೇಕಾಗುತ್ತೆ. ನವಾಂಶ ಮತ್ತು D6 ಈ ಕಾಂಬಿನೇಷನಲ್ಲಿ ನೋಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಸಾಮರ್ಥ್ಯವಾಗಿ ಇದ್ದಾನ, ಒಳ್ಳೆ ಸಾಧನೆ ಮಾಡ್ತಾನೆ ಅಂದರೆ ನವಾಂಶ, ಆಮೇಲೆ D6, ಆಮೇಲೆ D10. ಇದನ್ನು ನಾವು ಜಾತಕದಲ್ಲಿ ನೋಡಿದಾಗ ವ್ಯಕ್ತಿಯ ಅಂತರಂಗ ಶಕ್ತಿ, ಆತ್ಮ ಸಾಧನೆ ಹೇಗಿದೆ, ಷಷ್ಠಾಂಶ ನೋಡಿದಾಗ ಕೆಲಸದಲ್ಲಿ ಮಾಡುವಂತಹ ತಾಳ್ಮೆ, ಕಷ್ಟಪಡುವ ಸಾಮರ್ಥ್ಯ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನಾವು ಸಾರಾಂಶ ನಾನು ಹೇಳೋದಾದರೆ ಏನೇನೆಲ್ಲ ಪ್ಯಾರಾಮೀಟ್ರು ಅಂತಂದರೆ, ವ್ಯಕ್ತಿಯ ಸಾಮರ್ಥ್ಯವನ್ನು ತಿಳಿದುಕೊಳ್ಬೇಕು. ಅವನು ಏನು ಸಾಧನೆ ಮಾಡ್ತಾನ ಮಾಡಲ್ವ ಜೀವನದಲ್ಲಿ. ಯಾಕಂದರೆ ಎಲ್ಲರೂ ತುಂಬ ಆಸೆ ಪಡ್ತಾರೆ, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು. ಇವಾಗೆಲ್ಲ ತುಂಬ ನೋಡಿದಾಗ ತುಂಬ ಕಡೆ ಅವರು ಆಸೆ ಪಡೋದು ತಪ್ಪಲ್ಲ. ಬಟ್ ಆದರೆ ತುಂಬ ಜನ ಏನು ಹೇಳ್ತಾರೆ, ಎರಡೇ ನೋಡೋದು, ಒಂದು ಡಾಕ್ಟ್ರು, ಒಂದು ಇಂಜಿನಿಯರ್. ಬೇರೆ ಇದಕ್ಕೂ ಅವರ ಊಹೆನೇ ಮಾಡಲ್ಲ. ಅವೆರಡೇ ನೋಡ್ತಾ ಇದ್ದಾರೆ ಜಾಸ್ತಿ ಜನಗಳು. ಇಲ್ಲ ಡಾಕ್ಟ್ರು ಅಂತಾರೆ, ಇಲ್ಲ ಇಂಜಿನಿಯರ್ ಅಂತಾರೆ. ಸೊ ಎಲ್ಲರೂ ಡಾಕ್ಟ್ರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವರವರ ಏನು ಪಡ್ಕೊಂಬಂದಿರ್ತಾರೋ ಅದೇ ಥರನೇ ಆಗೋದು. ಸೊ ಹಾಗಾಗಿ ಎಲ್ಲದರಲ್ಲೂ ಫೇಮ್ ಇದೆ, ಎಲ್ಲದರಲ್ಲೂ ಒಂದು ಜೀವನ ಅನ್ನೋದು ತುಂಬ ಚೆನ್ನಾಗಿದೆ. ಅವರವರು ತಿಳ್ಕೊಂಡ್ರೆ, ಅವರವರ ಕೆಪಾಸಿಟಿ, ಅವರವ್ರು ಯಾವ ಕ್ಷೇತ್ರದಲ್ಲಿ ಅವರ ಟೇಸ್ಟು, ಅವ್ರ ಇಷ್ಟ ಕಷ್ಟಗಳನ್ನು ನೋಡಿಕೊಂಡ್ರೆ, ಏನೋ ತಂದೆ ತಾಯಿ ಒತ್ತಾಯಕ್ಕೋ, ಫ್ರೆಂಡ್ಸ್ ಒತ್ತಾಯಕ್ಕೋ ನಾನು ಇದು ಮಾಡಬೇಕಲ್ಲ ಅಂತಂದರೆ ಅದು ತುಂಬ ಕಷ್ಟ ಆಗುತ್ತೆ. ವ್ಯಕ್ತಿಯ ಟ್ಯಾಲೆಂಟ್ ಏನಿರುತ್ತೋ, ಅವನು ಏನು ಪಡ್ಕೊಂಬಂದಿದ್ದಾನೋ, ಅವನ ಇನ್ನರ್ ಟ್ಯಾಲೆಂಟ್ ಏನಿದೆ, ಅವನ ಸ್ಟ್ರೆಂತು, ಕೆಪಾಸಿಟಿ, ಯಾವುದ್ರ ಮೇಲೆ ಆಸಕ್ತಿ ಇದೆ, ಅದನ್ನು ನಾವು ಫೋಕಸ್ ಮಾಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡಿದಾಗ ಅದು ಒಂದು ಸ್ಟ್ರೆಂತ್ ಆಗುತ್ತೆ. ಅದು ಒಂದು ಪಾಯಿಂಟ್ ಆಗುತ್ತೆ ನಾವು ಮುಂದೆ ಬರೋದಕ್ಕೆ. ಏನೋ ಕಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ, ಇಷ್ಟಪಟ್ಟು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಒಲ್ದು ಬರುತ್ತೆ. ಇದನ್ನು ನಾವು ತಿಳ್ಕೋಬೇಕು. ವ್ಯಕ್ತಿಯ ಸಾಧನೆ ಸಾಮರ್ಥ್ಯ ತಿಳ್ಕೊಬೇಕಂದ್ರೆ ಒಂದು ಲಗ್ನಾಧಿಪತಿ ಜಾತಕದಲ್ಲಿ ಬಲವಾಗಿರಬೇಕು. ಆಮೇಲೆ ಚಂದ್ರ ಮತ್ತು ಸೂರ್ಯ ಜಾತಕದಲ್ಲಿ ಚೆನ್ನಾಗಿರಬೇಕು. ಅಂದರೆ ಜ್ಯೋತಿಷ್ಯ ಈ ಬೇಸಿಕ್ ಗೊತ್ತಿರೋರಿಗೆ ಅರ್ಥ ಆಗುತ್ತೆ. ನವಾಂಶ ಮತ್ತು D1ನಲ್ಲಿ ಸೂರ್ಯ ಚಂದ್ರ ಹೇಗಿದ್ದಾರೆ ಅನ್ನೋದು ನೋಡಬೇಕು. ಆಮೇಲೆ 5ನೇ ಮನೆ, 10ನೇ ಮನೆ ಈ ಸ್ಥಿತಿಗಳು ಹೇಗಿದ್ದಾವೆ. 5ನೇ ಮನೆ 10ನೇ ಮನೆ ಚೆನ್ನಾಗಿದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಪ್ಲಾನಿಂಗ್ ಎಲ್ಲ ಗೊತ್ತಾಗುತ್ತೆ. ಬುಧ, ಶನಿ ಮತ್ತು ಗುರು ಈ ಜಾತಕದಲ್ಲೂ ಚೆನ್ನಾಗಿದ್ದು ಪ್ರಸ್ತುತ ದಶಾ ಅವರಿಗೆ ಸಪೋರ್ಟ್ ಮಾಡಬೇಕು. ಇಷ್ಟೆಲ್ಲ ಅಂಶಗಳು ಜಾತಕದಲ್ಲಿ ಚೆನ್ನಾಗಿದ್ದರೆ ನೀವು ಬಯಸಿದಂಗೆ
ನಿಮ್ಮ ಜಾತಕದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬಲ್ಲಿರಿ. ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಇರಲ್ಲ ನೀವು. ಇಷ್ಟು ಗ್ರಹಗಳು ಇಷ್ಟು ಕಾಂಬಿನೇಷನ್ ಚೆನ್ನಾಗಿದ್ದರೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಇರಲ್ಲ. ಏನೋ ಹೋಗ್ತೀನಿ ಬರ್ತೀನಿ, ತಿಂಗಳಿಗೆ ಸಂಬಳ ಮಾಡ್ಕೊತೀನಿ, ಏನೋ ದುಡಿತೀನಿ ಅನ್ನೋದಿರೋದಿಲ್ಲ. ಇಷ್ಟು ಗ್ರಹಗಳ ಇಷ್ಟು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಸಾಧನೆ ಮಾಡ್ತೀರಾ. ನಿಮ್ಮಲ್ಲಿ ಒಂದು ಏನೋ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದರೂ ಒಂದು ಸಾಮರ್ಥ್ಯ, ಏನಾದರೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಬಟ್ ಆದರೆ ಅವನು ಕೆಲವರು ಮುಂದೆ ಹೋಗಲ್ಲ, ಕೆಲವ್ರಿಗೆ ಫೇಮ್ ಸಿಗಲ್ಲ, ಕೆಲವ್ರಿಗೆ ಆಸೆ ಪಟ್ಟಂಗೆ ಆಗಲ್ಲ. ಇದರೆಲ್ಲ ಬಿಡಿಯಾಗಿ ಅವರಿಗೆ ಸ್ಟಾಪ್ ಆಗ್ತಾ ಬರುತ್ತೆ. ಅದು ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಬೇರೆ ವಿಷಯಕ್ಕೆ ಅದನ್ನು ನಡೆಯೋ ದಶಾಭುಕ್ತಿಗಳು ವೀಕ್ ಆಗಿರುತ್ತೆ, ಅಥವಾ ಜಾತಕದಲ್ಲಿ ಬೇರೆ ಏನೋ ವೀಕ್ ಆಗಿರುತ್ತೆ. ಇದೆಲ್ಲ ಸ್ಟಾಪ್ ಆಗ್ತಾ ಬರುತ್ತೆ. ಸೊ ಯಶಸ್ವಿಯಾಗಿ ಮುಂದೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಜಾತಕದಲ್ಲಿ ಪ್ಯಾರಾಮೀಟ್ರು ಸೂತ್ರಗಳನ್ನು ನಾವು ಚೆಕ್ ಮಾಡಿದಾಗ ಈ ವ್ಯಕ್ತಿ ಒಳ್ಳೆ ಜಾತಕ, ತುಂಬ ಸಾಧನೆ ಮಾಡೋ ಜಾತಕ, ತುಂಬ ಸಾಮರ್ಥ್ಯ ಇರೋ ಜಾತಕ. ಈ ಎಲ್ಲ ಯೋಗಗಳು ಇರ್ತವೆ. ನಾವು ಯೋಗಗಳು ಹೇಳ್ತೀವಲ್ಲ ವೇದಿಕಲ್ಲಿ, ಗಜಕೇಸರಿ ಯೋಗ, ರಾಜಯೋಗ, ಹಂಸ ಯೋಗ, ಮಾಳವೀಯ ಯೋಗ, ಈ ಥರ ಎಲ್ಲ ಯೋಗಗಳಲ್ಲಿ ಈ ಗ್ರಹಗಳ ಸ್ಥಿತಿ ಎಲ್ಲ ಒಂದು ಕಾಂಬಿನೇಷನ್ ಹೇಳ್ತಾರೆ. ಸೊ ಅದೇ ಥರನೇ ಇದೆಲ್ಲ ಚೆನ್ನಾಗಿದ್ದಾಗ ವ್ಯಕ್ತಿ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ನಾವು ಜಾತಕವನ್ನು ನೋಡಿ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಸಿಂಪಲಾಗಿ ಬೇಸಿಕ್ ವಿಚಾರ ಆಗಿತ್ತು. ನಿಮಗೆ ಒಂದು ಐಡಿಯಾ ಇರಲಿ, ಇಷ್ಟೆಲ್ಲ ವ್ಯಕ್ತಿ ಜಾತಕದಲ್ಲಿ ಇಷ್ಟೆಲ್ಲ ಇದ್ರೇ ಅವನು ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ದಾನೆ, ತುಂಬ ಹೈಲೈಟ್ ಆಗಿದ್ದಾನೆ ಅಂತಂದರೆ ಅವನ ಜಾತಕದಲ್ಲಿ ಈ ಕಾಂಬಿನೇಷನ್ ಎಲ್ಲ ಚೆನ್ನಾಗಿರ್ತದೆ ಅನ್ನೋದು ಅರ್ಥ. ಮತ್ತು ಅವನು ಪಡ್ಕೊಂಬಂದಿರೋದು ಅವನ ಪೂರ್ವಾರ್ಜಿತ ಮತ್ತು ಅವನ ಕರ್ಮ ಎಲ್ಲ ಅವನು ಪಡ್ಕೊಂಬಂದಿದ್ರೇ ಈ ಜನ್ಮದಲ್ಲಿ ಈ ಥರ ಜಾತಕಗಳು ಅವನಿಗೆ ಹುಟ್ಟೋದಕ್ಕೆ ಸಾಧ್ಯ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಹೋಗಬೇಕು. ಸೊ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.